ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇರಿಸಲಾಗಿರುವ ಕ್ವಾರಂಟೈನ್ ಸೆಲ್ನ ಸಂಪೂರ್ಣ ಚಿತ್ರಣ ಟಿವಿ9ಗೆ ಲಭ್ಯವಾಗಿದೆ. ಐಷಾರಾಮಿ ಬದುಕು ಸಾಗಿಸುತ್ತಿದ್ದ ದರ್ಶನ್ ಇದೀಗ ಹೆಚ್ಚುವರಿ ಹಾಸಿಗೆ ದಿಂಬಿಗಾಗಿ ಹಪಹಪಿಸುತ್ತಿದ್ದಾರೆ. 20/30 ಜಾಗದಲ್ಲಿ ವಿಲ ಅಂತ ಒದ್ದಾಡ್ತಿದ್ದಾರೆ. ಪರಪ್ಪನಾಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿ ಬಂದಿಯಾಗಿರೋ ದರ್ಶನ್ ಕೊಠಡಿಯಲ್ಲೇ ಅನು, ಜಗದೀಶ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಕೂಡ ಇದ್ದಾರೆ. ದರ್ಶನ್ಗೆ ಜೈಲು ಕೊಠಡಿಯಿಂದ ಹೊರಬರಲು ಅವಕಾಶವಿಲ್ಲ. ಸೆಲ್ನಲ್ಲೇ ದರ್ಶನ್ ಊಟ, ನಿದ್ದೆ, ವಾಕಿಂಗ್ ಮಾಡಬೇಕಿದೆ. ಇನ್ನು ದರ್ಶನ್ ಮೇಲೆ ಜೈಲು ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. 4 ಬಾಡಿ ಕ್ಯಾಮ್ ಸಿಬ್ಬಂದಿ ಶಿಫ್ಟ್ ವೈಸ್ ಕೆಲಸ ಮಾಡ್ತಿದ್ದಾರೆ. 2.5 ತಿಂಗಳಲ್ಲಿ 12 ರಿಂದ 13 ಕೆಜಿ ತೂಕ ಕಡಿಮೆಯಾಗಿದೆ. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆಗೈದ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಪ್ರತಿದಿನ ಮುಂಜಾನೆ 4:30ಕ್ಕೆ ಏಳುತ್ತಿದ್ದಾರೆ. ಪ್ರತಿ ಮುಂಜಾನೆ 2 ಗಂಟೆ ಸೆಲ್ನಲ್ಲೇ ವಾಕಿಂಗ್ ಮಾಡ್ತಿದ್ದಾರೆ. ಬೆಳಗ್ಗೆ 7:30ಕ್ಕೆ ಬ್ರೇಕ್ಫಾಸ್ಟ್ ಸೇವಿಸುತ್ತಿದ್ದಾರೆ. ದರ್ಶನ್ಗೆ ವಾರಕ್ಕೆ 2 ಬಾರಿ ಫೋನ್ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆದ್ರೆ ದರ್ಶನ್ ತಮ್ಮ ಕುಟುಂಬಕ್ಕೆ ಕರೆ ಮಾಡಿದಾಗ ಸ್ಪೀಕರ್ ಆನ್ ಮಾಡಿರ್ಬೇಕು. ದಿನಕ್ಕೆ 1 ಟೈಮ್ ಊಟ ಸೇವಿಸ್ತಾ ಇರುವ ದರ್ಶನ್ ಪ್ರತಿನಿತ್ಯ ಜೈಲು ಬೇಕರಿಯಿಂದ ತಿಂಡಿ ತಿನಿಸು ತಂದು ಸೇವಿಸುತ್ತಿದ್ದಾರೆ. ದಿನಪತ್ರಿಕೆ ಮತ್ತು ಶಿವನ ಪುಸ್ತಕವನ್ನ ಓದ್ತಾ ಇರುವ ದರ್ಶನ್ ರವಿ ಬೆಳಗೆರೆ ಅವರ ಅಮ್ಮ ಸಿಕ್ಕಿದ್ಲು ಪುಸ್ತಕವನ್ನ ಓದೋದ್ರಲ್ಲಿ ನಿರತರಾಗಿದ್ದಾರೆ. ಕ್ವಾರಂಟೈನ್ ಸೆಲ್ನಿಂದ ತಮ್ಮನ್ನ ಶಿಫ್ಟ್ ಮಾಡುವಂತೆ ದರ್ಶನ್ ಕೇಳಿಕೊಂಡಿದ್ರು. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವ ಸಂಬಂಧ ಪರಿಶೀಲನೆ ನಡೆಸುವಂತೆ ಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಪ್ರೀತಿಯೋ ಅಭಿಮಾನಿಗಳಿಗೆ ಹೋಳಿಗೆ. ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆ. ಧ್ರುವ ಸರ್ಜಾ ನಿವಾಸದ ಪಕ್ಕದಲ್ಲಿ ವಾಸವಾಗಿರೋ ಮನೋಜ್ ಎಂಬಾತ ಧ್ರುವ ಸರ್ಜಾ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಧ್ರುವ ಸರ್ಜಾ ಫ್ಯಾನ್ಸ್ಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆಯಾಗ್ತಿದೆ. ನಮ್ಮ ಮನೆ ಮುಂದೆ ಪ್ರತಿನಿತ್ಯ ಬೈಕು, ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಮನೆ ಮುಂದೆ ಧೂಮಪಾನ ಮಾಡಿ ಗೋಡೆ ಮೇಲೆ ಉಗಿತಾರೆ ಅಂತ ಮನೋಜ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಧ್ರುವ ಮ್ಯಾನೇಜರ್, ಚಾಲಕ ಹಾಗೂ ಅಭಿಮಾನಿಗಳ ವಿರುದ್ಧವೂ ಮನೋಜ್ ದೂರು ನೀಡಿದ್ದಾರೆ. ಈ ಸಂಬಂಧ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಟೀಮ್ಗೆ ಎಸ್ಐಟಿ ಮತ್ತೆ ನೋಟಿಸ್ ನೀಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತ್, ವಿಠಲಗೌಡ ಮನೆಗಳಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅಂಟಿಸಿದ್ದಾರೆ. ನೋಟಿಸ್ನಲ್ಲಿ ಜಯಂತ್ಗೆ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿಗೆ ನವೆಂಬರ್ 3ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಇನ್ನು ವಿಠಲಗೌಡಗೆ ಶುಕ್ರವಾರ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಇತ್ತ ಬುರುಡೆ ಗ್ಯಾಂಗ್ನ ಗಿರೀಶ್ ಮಟ್ಟಣ್ಣನವರ್, ತಿಮರೋಡಿ, ಟಿ ಜಯಂತ್ ಮತ್ತು ವಿಠಲಗೌಡ ಧರ್ಮಸ್ಥಳ ಠಾಣೆಯ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರಕರಣದ ತನಿಖೆಗೆ ನವೆಂಬರ್ 12ರವರೆಗೆ ತಡೆ ನೀಡಿದೆ. ಇದರಿಂದ ಬುರುಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಪ್ರಕರಣ ರದ್ದು ಕೋರಿ ಬುರುಡೆ ಗ್ಯಾಂಗ್ ಕೋರ್ಟ್ ಮೆಟ್ಟಿಲೇರಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ದಿನೇಶ್ ಗುಂಡೂರಾವ್ ವಿಷಯದಲ್ಲಿ ಸಂಚಲನ ಮೂಡಿಸಿದಂತ ಪ್ರಕರಣ ಇದು. ಪ್ರಕರಣದ ಬಗ್ಗೆ ತನಿಖೆ ನಡೀತಿದೆ. ಕೇಸ್ ಹಿಂಪಡೆಯಲು ಕಾನೂನು ಚೌಕಟ್ಟಿನಲ್ಲಿ ಅವಕಾಶವಿಲ್ಲ ಅಂದಿದ್ದಾರೆ. ಒಂದು ತನಿಖೆ ಆಗುವಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥ ಒಂದು ಆರೋಪವನ್ನು ಅವರೆಲ್ಲ ಮಾಡಿದರು. ಈಗ ನಾವು ವಾಪಸ್ ತಗೊಳ್ತಿದ್ದು ಹೇಳಿದ್ರೆ ನನಗೆ ನೋಡುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದಕ್ಕೆ ಭಾಳ ಕಷ್ಟ ಆಗ್ತದೆ. ಇನ್ನು ಧರ್ಮಸ್ಥಳ ಬುರುಡೆ ಗ್ಯಾಂಗ್ ವಿಷಯದಲ್ಲಿ ಸರ್ಕಾರ ಆರಂಭದಲ್ಲೇ ಎಡವಿದೆ. ಮೊದಲು ಸರ್ಕಾರ ಕ್ಷಮೆ ಕೇಳಬೇಕು ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಯಾವನೋ ಒಬ್ಬ ಹಾದಿ ಹೋಗವ ಬೀದಿ ಹೋಗವ ಬಂದು ಅರ್ಜಿ ಕೊಟ್ಟರೆ SIT ರಚನೆ ಮಾಡ್ತೀರಿ, COD ಕೊಡ್ತೀರಿ ಅಂದ್ರೆ ವಿಶೇಷ ತಂಡ ರಚನೆ ಮಾಡ್ತೀರಿ ಅಂದ್ರೆ ಸರ್ಕಾರದ ದುರುದ್ದೇಶ ಅದ. ಪುತ್ರಿ ಸಾವಿನ ಶೋಕದಲ್ಲಿದ್ದ ತಂದೆಗೆ ಲಂಚಾವತಾರದ ಕರಾಳ ಅನುಭವವಾಗಿದೆ. ಮಗಳ ಶವವನ್ನ ಸಾಗಿಸಲು ಅಂತ್ಯಕ್ರಿಯೆ ನಡೆಸೋದಕ್ಕೆ, ಮರಣ ಪ್ರಮಾಣ ಪತ್ರ ಪಡೆಯುವುದಕ್ಕೂ ಲಂಚವನ್ನ ನೀಡಿದ್ದಾಗಿ 64 ವರ್ಷದ ಶಿವಕುಮಾರ್ ಪೋಸ್ಟ್ ಮಾಡಿದ್ದಾರೆ. ಖಾಸಗಿ ಸಂಸ್ಥೆಯ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿ ಶಿವಕುಮಾರ್ ಪುತ್ರಿ ಅಕ್ಷಯ ಸೆಪ್ಟೆಂಬರ್ 18ರಂದು ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಕೊನೆಯುಸಿರೆಳೆದಿದ್ರು. ಸಾವಿನ ಸುದ್ದಿ ತಿಳಿದು ಮುಂಬೈನಿಂದ ಬಂದಿದ್ದ ಹೆತ್ತವರು ಹಂತ ಹಂತದಲ್ಲೂ ಲಂಚಾವತಾರ ಕಂಡು ಶಾಕ್ ಆಗಿದ್ದಾರೆ. ಕಸವನಹಳ್ಳಿಯಿಂದ ಕೋರಮಂಗಲಕ್ಕೆ ಮೃತದೇಹವನ್ನ ಸಾಗಿಸಲು ಆಂಬ್ಯುಲೆನ್ಸ್ ಚಾಲಕನೊಂದಿಗೆ 5,000 ರೂಪಾಯಿಗೆ ಮಾತನಾಡಿದ್ರು. ಆದ್ರೆ ಆಂಬ್ಯುಲೆನ್ಸ್ ಚಾಲಕ ಹೆಚ್ಚುವರಿಯಾಗಿ 2,000 ರೂಪಾಯಿ ಪಡೆದಿದ್ದಾನೆ. ಮರಣೋತ್ತರ ಪರೀಕ್ಷೆ ವೇಳೆ ಪೊಲೀಸರು ಹಣಕ್ಕಾಗಿ ಒರಟಾಗಿ ವರ್ತಿಸಿದ್ದಾರೆ. ಶಿವಕುಮಾರ್
ಸ್ನೇಹಿತ ಮಧ್ಯಪ್ರವೇಶಿಸಿದಾಗ ಸುಮ್ಮನಾಗಿದ್ದಾರೆ. ಅಂತ್ಯಕ್ರಿಯೆ ನಡೆಸೋದಕ್ಕೆ ಸ್ಮಶಾನಕ್ಕೆ ತೆರಳಿದ್ದಾಗ ಅಲ್ಲೂ ಸಹ ಹಣಕ್ಕಾಗಿ ಒತ್ತಾಯಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ನಂತರ ಠಾಣೆಯಲ್ಲಿ ಯುಡಿಆರ್ ಕಾಪಿ ನೀಡೋದಕ್ಕೆ ಪೊಲೀಸರು 5,000 ಲಂಚವನ್ನ ಪಡೆದಿದ್ದಾರೆ. ಇನ್ನು ಮರಣ ಪ್ರಮಾಣ ಪತ್ರವನ್ನ ನೀಡೋದಕ್ಕೆ ಸರ್ಕಾರಿ ಅಧಿಕಾರಿಗಳು 2,000 ರೂಪಾಯಿ ಲಂಚ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಬದಿ ಕಸ ಎಸೆಯುವವರಿಗೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಪಾಠ ಕಲಿಸಲು ಮುಂದಾಗಿದೆ. ರಸ್ತೆಗೆ ಕಸ ಎಸೆದವರ ಮನೆ ಮುಂದೆಯೇ ಕಸದ ರಾಶಿ ಸುರಿಯಲಾಗಿದೆ. ಇಲ್ಲಿ ನೋಡಿ, ಈ ಆಸಾಮಿ ಬಕೆಟ್ನಲ್ಲಿ ಕಸ ತಗೊಂಡು ಹೋಗ್ತಿದ್ದಾನೆ. ರಾಜಾರೋಷವಾಗಿ ಕಸವನ್ನ ರಸ್ತೆಗೆ ಸುರಿದು ಬಂದಿದ್ದಾನೆ. ರಸ್ತೆಗೆ ಕಸ ಸುರಿತಿರೋ ದೃಶ್ಯವನ್ನ ಮಾರ್ಷಲ್ಗಳು ಚಿತ್ರೀಕರಿಸಿದ್ದಾರೆ. ಬಳಿಕ ರಸ್ತೆಗೆ ಕಸ ಸುರಿತಾ ಇದ್ದ ವ್ಯಕ್ತಿಯ ಮನೆ ಮುಂದೆ ಕಸದ ರಾಶಿ ತಮಟೆ ಸಮೇತ ಪ್ರತ್ಯಕ್ಷರಾಗಿದ್ದಾರೆ. ಮನೆ ಮುಂದೆ ಕಸ ಸುರಿದಿದ್ದಾರೆ. ಹೀಗೆ ರಸ್ತೆ ಬದಿ ಕಸ ಎಸೆದ ದತ್ತಾತ್ರೇಯ ಟೆಂಪಲ್ ರಸ್ತೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿವಾಸಿಗಳ ಮನೆ ಮುಂದೆ ಸಿಬ್ಬಂದಿ ಕಸ ಸುರಿದಿದ್ದಾರೆ. ಬಳಿಕ ದಂಡ ಕಟ್ಟಿಸಿಕೊಂಡ ಸಿಬ್ಬಂದಿ ಮನೆ ಮುಂದೆ ಸುರಿದ ಕಸವನ್ನ ತಾವೇ ಕ್ಲೀನ್ ಮಾಡಿದ್ದಾರೆ. ಮನೆ ಮುಂದೆ ಕಸ ಹಾಕೋ ಮುನ್ನ ದಂಡ ಕಟ್ಟುವಂತೆ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಆದರೆ ರಸ್ತೆಗೆ ಕಸ ಸುರಿದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಇಲ್ಲೊಬ್ಬ ದಂಡ ಕಟ್ಟದೆ ಹೇಗೆ ದಿಮಾಕು ತೋರಿಸಿದ್ದಾನೆ. ಹೌದು, ಗೌರ್ಮೆಂಟ್ ರೂಲ್ಸ್ ಸರ್ ಆಗಿರೋದು. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀವಿ ಸರ್. ಸುರಿಸ್ಲಾ ಸರ್? ಕರೆಸಿ. ಸರಿ, ಸುರಿಸಿ ಅಂತ ದಿಮಾಕಿನಿಂದ ಹೇಳಿದ್ದ ಅದೇ ವ್ಯಕ್ತಿ ಮನೆ ಮುಂದೆ ಕಸ ತದ್ದು ಸುರಿಯುತ್ತಿದ್ದಂತೆ ದಾರಿಗೆ ಬಂದಿದ್ದಾನೆ. ಬಾಯಿ ಮುಚ್ಚಿಕೊಂಡು ದಂಡ ಕಟ್ಟಿದ್ದಾನೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ಶಾಂತಿ ಸಭೆಗೆ ರಿಟ್ ಅರ್ಜಿದಾರರೇ ಹಾಜರಿರಲಿಲ್ಲ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ವಾದ ಮಂಡಿಸಿದ್ದಾರೆ. ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿದ್ರಿಂದ ಅವರು ಬಂದಿರಲಿಲ್ಲ ಅಂತ ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದಿಸಿದ್ದಾರೆ. ಬಳಿಕ ನವೆಂಬರ್ 5ರಂದು ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸಲು ಸಿದ್ಧ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ವಾದಿಸಿದ್ದಾರೆ. ಬಳಿಕ ನವೆಂಬರ್ 5ರಂದು ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲೇ ಅರ್ಜಿದಾರರು ಅವರ ವಕೀಲರೊಂದಿಗೆ ಸಭೆ ನಡೆಸಲು ಸೂಚನೆ ನೀಡಿದೆ. ವಿಚಾರಣೆ ನವೆಂಬರ್ 7ಕ್ಕೆ ಮುಂದೂಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಪಿಡಿಒ ಪ್ರವೀಣ್ ಕುಮಾರ್ ಎಂಬುವರನ್ನ ಅಮಾನತು ಮಾಡಲಾಗಿತ್ತು. ಸರ್ಕಾರದ ಅಮಾನತು ಆದೇಶವನ್ನ ಪ್ರಶ್ನಿಸಿ ಪ್ರವೀಣ್ ಕುಮಾರ್ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿದ ಕಲಬುರಗಿ ವಿಭಾಗೀಯ ಕೆಎಟಿ ಪೀಠ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ. ಸರ್ಕಾರಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಲು ಕಾಲಾವಕಾಶವನ್ನ ನೀಡಿ ವಿಚಾರಣೆಯನ್ನ ನವೆಂಬರ್ 14ಕ್ಕೆ ಮುಂದೂಡಿದೆ. ಮೋಂತಾ ಚಂಡಮಾರುತದ ಪ್ರಭಾವದಿಂದ ಸುರಿದ ಮಳೆಯಿಂದ ಆಂಧ್ರ ತೆಲಂಗಾಣದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಪ್ರವಾಹಕ್ಕೆ ಸಿಲುಕಿ ಶ್ರೀಶೈಲಂ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಕೊಚ್ಚಿಕೊಂಡು ಹೋಗಿದೆ. ದಿಂಡಿ ಜಲಾಶಯದಿಂದ ನುಗ್ಗಿದ ಪ್ರವಾಹ ರಾಷ್ಟ್ರೀಯ ಹೆದ್ದಾರಿಯ 400 ಮೀಟರ್ ಉದ್ದದ ರಸ್ತೆಯನ್ನ ಧ್ವಂಸ ಮಾಡಿದೆ. ಇದರಿಂದ ಶ್ರೀಶೈಲಂ ಹೈದರಾಬಾದ್ ಮಾರ್ಗ ಬಂದ್ ಆಗಿದೆ. ಆಂಧ್ರದ ಬಾಪಟ್ಲ ಜಿಲ್ಲೆಯಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದ 15 ಮಂದಿಯನ್ನ ರೋಚಕ ಕಾರ್ಯಾಚರಣೆ ಮೂಲಕ ರಕ್ಷಿಸಲಾಗಿದೆ. ಪೆರೂರು ಕಾಲುವೆಯ ಕಟ್ಟೆ ಸ್ಫೋಟಗೊಂಡು 15 ಮಂದಿ ಹೊಸನ್ನ ಪ್ರಾರ್ಥನಾಲಯದಲ್ಲಿ ಬಂಧಿಯಾಗಿದ್ದರು. ವಿಷಯ ತಿಳಿದು ಕೇವಲ 15 ನಿಮಿಷದಲ್ಲಿ ಸ್ಥಳಕ್ಕೆ ತಲುಪಿದ ಪೊಲೀಸರು ಸ್ಥಳೀಯರ ಸಹಾಯದಿಂದ ಸಂತ್ರಸ್ತರನ್ನ ರಕ್ಷಿಸಿದ್ದಾರೆ. ಇದೇ ವೇಳೆ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ವ್ಯಕ್ತಿಯನ್ನ ಡ್ರೋನ್ ಮೂಲಕ ಪತ್ತೆ ಹಚ್ಚಿ ರಕ್ಷಿಸಲಾಗಿದೆ. ಪ್ರಾರ್ಥನಾಲಯದಲ್ಲಿ ಸಿಲುಕಿದ್ದವರ ರಕ್ಷಿಸಿದ ಸಿಬ್ಬಂದಿ ಮತ್ತು ಸ್ಥಳೀಯರನ್ನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅಭಿನಂದಿಸಿದ್ದಾರೆ. ಈ ರಕ್ಷಣಾ ತಂಡದ ಧೈರ್ಯ ಅವಿಸ್ಮರಣೀಯ ಎಂದಿದ್ದಾರೆ. ತೆಲಂಗಾಣದ ಹನುಮಕೊಂಡದಲ್ಲಿ ಗೋಪಾಲಪುರಂ ಕೆರೆ ಕೋಡಿ ಹೋಗಿ ಹಲವು ಕಾಲೋನಿಗಳು ಜಲಾವೃತಗೊಂಡಿವೆ. ಮನೆಗಳಿಗೆ ಪ್ರವಾಹ ನುಗ್ಗಿದ್ದು ಜನರು ಕಂಗಾಲಾಗಿದ್ದಾರೆ. ಭಾರೀ ಮಳೆಯಿಂದ ವಾರಂಗಲ್ನ ಹಲವು ಪ್ರದೇಶಗಳು ಮುಳುಗಿವೆ. ಕಾರುಗಳು ಕೊಚ್ಚಿಕೊಂಡು ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿದ್ದ ವೃದ್ಧರು ಮಕ್ಕಳನ್ನ ಹೊತ್ತುಕೊಂಡು ಸುರಕ್ಷಿತ ಜಾಗಗಳಿಗೆ ತಲುಪಿಸಲಾಗಿದೆ. ವಾರಂಗಲ್ನಲ್ಲಿ ಹಲವು ಪ್ರದೇಶಗಳು ಜಲ ದಿಗ್ಬಂಧನದಲ್ಲಿವೆ. ಮನೆಯಲ್ಲಿ ಸಿಲುಕಿರುವ ಸಂತ್ರಸ್ತರಿಗೆ ಡ್ರೋನ್ಗಳ ಮೂಲಕ ಆಹಾರ ಮತ್ತು ನೀರು ಪೂರೈಸಲಾಗುತ್ತಿದೆ. ಜನರ ಸ್ಥಳಾಂತರಕ್ಕೆ ದೋಣಿಗಳನ್ನು ನಿಯೋಜಿಸಲಾಗಿದೆ. ಹೈಡ್ರಾ ರಕ್ಷಣಾ ಘಟಕದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ.
ಭತ್ತದ ಮೂಟೆಗಳು ಪ್ರವಾಹದ ಪಾಲಾಗಿರುವುದಕ್ಕೆ ರೈತ ಮಹಿಳೆಯ ಆಕ್ರಂದನ ಇದು. ತೆಲಂಗಾಣದ ಸಿದ್ದಿಪೇಟ್ನ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ತಂದಿದ್ದ ರೈತರ ಭತ್ತದ ಮೂಟೆಗಳು ಕೊಚ್ಚಿಕೊಂಡು ಹೋಗಿವೆ. ಇದರಿಂದ ನೊಂದ ರೈತ ಮಹಿಳೆ ನಾನೇನ್ ಮಾಡ್ಲಿ ಅಂತ ತಲೆ ಚಚ್ಚಿಕೊಂಡು ಕಣ್ಣೀರು ಹಾಕಿದ್ದಾರೆ. ಮೋರಿಗೆ ಇಳಿದು ಭತ್ತವನ್ನ ಬಾಚಲು ಯತ್ನಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದು ಪರಿಹಾರ ನೀಡುವಂತೆ ಬೇಡಿಕೊಂಡಿದ್ದಾಳೆ. ಇದೇ ರೀತಿ ಆಂಧ್ರದ ನಂದ್ಯಾಲದಲ್ಲಿ ಅಪಾರ ಪ್ರಮಾಣದ ಜೋಳ ಪ್ರವಾಹದ ಪಾಲಾಗಿದೆ. ಕಟಾವು ಮಾಡಿ ರಸ್ತೆಯಲ್ಲಿ ಒಣಗಲು ಹಾಕಿದ್ದ ಜೋಳ ನಾಶವಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ನೀರು ಎಣ್ಣೆ ಇದ್ದಂತೆ ಅವರಿಬ್ಬರ ನಡುವೆ ಬಿರುಕು ಮೂಡಿದೆ ಅಂತ ಪ್ರಧಾನಿ ಮೋದಿ ವ್ಯಂಗ್ಯ ಮಾಡಿದ್ದಾರೆ. ಬಿಹಾರದ ಮುಜಾಫರ್ಪುರ್ನಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ, ನರೇಂದ್ರ ಮತ್ತು ನಿತೀಶ್ ಬಿಹಾರದ ಜನರ ಭರವಸೆಗಳನ್ನು ಈಡೇರಿಸಲು ಬದ್ಧ ಎಂದಿದ್ದಾರೆ. नरेंद्र हो या नीतीश जी, बहनों का सशक्तिकरण हमारी प्राथमिकता रही. हमने गरीबों को पक्के घर दिए तो रजिस्ट्री बहनों के नाम पर की. ಇತ್ತ ನಳಂದದಲ್ಲಿ ರ್ಯಾಲಿ ನಡೆಸಿದ ರಾಹುಲ್ ಗಾಂಧಿ, ದೇಶದಲ್ಲಿ ಈಗ ಎರಡು ಭಾರತ ಇದೆ. ಒಂದು ಅಂಬಾನಿ ಮೋದಿಯ ಭಾರತ, ಮತ್ತೊಂದು ಬಡವರು ಹಿಂದುಳಿದವರು ದಲಿತರ ಭಾರತ. ಮೋದಿ ಬಡವರ ಪರ ಕೆಲಸ ಮಾಡ್ತಿಲ್ಲ ಅಂತ ರಾಗ ಕಿಡಿಕಾರಿದ್ದಾರೆ. हिंदुस्तान है एक अदानी अंबानी और मोदी का, और दूसरा हिंदुस्तान आपका हमारा, किसानों का, मजदूरों का, गरीबों का, पिछड़ों का, अति पिछड़ों का, दलितों का, महादलितों का, गरीब जनरल कास्ट. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಸಲ್ಲಿಸಿರುವ ಗಣ್ಯರಿಗೆ ಕೊಡಲಾಗುವ 2025ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ, ತುಂಬಾಡಿ ರಾಮಯ್ಯ, ಪ್ರೊಫೆಸರ್ ಆರ್ ಸುನಂದಮ್ಮ, ಡಾಕ್ಟರ್ ಎಚ್ಎಲ್ ಪುಷ್ಪ, ರಹಮತ್ ತರೀಕೆರೆ ಹಾಗೂ ಹಾಮಾ ಪೂಜಾರ್ ಅವರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ. ಜಾನಪದ ಕ್ಷೇತ್ರದಲ್ಲಿ ಸಾಧನೆಗೈದಿದ್ದಕ್ಕಾಗಿ ಭರ್ಮಪ್ಪ ಚೌಡ್ಕಿ, ಟಾಕಪ್ಪ ಕಣ್ಣೂರು, ಸನ್ನಿಂಗಪ್ಪ ಸತ್ಯಪ್ಪ ಮುಷನ್ನಗೌಡ, ಹನುಮಂತಪ್ಪ ಮಾರಪ್ಪ, ಎಂ ತೋಪಣ್ಣ, ಸೋಮಣ್ಣ ದುಂಡಪ್ಪ ಧನಗೊಂಡ, ಸಿಂಧು ಗುಜರನ್, ಎಲ್ ಮಹದೇವಪ್ಪ ಉಡಿಗಾಲರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದ ದೇವೇಂದ್ರ ಕುಮಾರ್ ಪತಾರ್, ಮಡಿವಾಳಯ್ಯ ಸಾಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಿಸಲಾಗಿದೆ. ಚಲನಚಿತ್ರ ಮತ್ತು ಕಿರುತೆರೆಯಲ್ಲಿ ಸಾಧನೆಗೈದ ಪ್ರಕಾಶ್ ರಾಜ್, ವಿಜಯಲಕ್ಷ್ಮಿ ಸಿಂಗ್ಗೆ ಪ್ರಶಸ್ತಿ ಘೋಷಿಸಲಾಗಿದೆ. ಹಸೆಮಣೆ ಏರಬೇಕಾಗಿದ್ದ ಯುವತಿ 32 ವರ್ಷದ ಶ್ರುತಿ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾಳೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಸೊಲ್ಲಾಪುರ ಮನಕಲಕುವ ಘಟನೆಗೆ ಸಾಕ್ಷಿಯಾಗಿದೆ. ಶುಕ್ರವಾರ ದಿಲೀಪ್ ಎಂಬುವವರನ್ನ ಶ್ರುತಿ ಮದುವೆಯಾಗಬೇಕಿತ್ತು. ವಿವಾಹದ ಸಂಭ್ರಮವಿದ್ದ ಮನೆಯಲ್ಲಿ ಇದೀಗ ಶೋಕ ಮಡುಗಟ್ಟಿದೆ. ಸುಪ್ರೀಂ ಕೋರ್ಟ್ನ ಮುಂದಿನ ಸಿಜೆಐ ಆಗಿ ಸೂರ್ಯಕಾಂತ್ ನೇಮಕವಾಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನ್ಯಾಯಮೂರ್ತಿ ಸೂರ್ಯಕಾಂತ್ರನ್ನ ಮುಂದಿನ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿದ್ದಾರೆ. ಈ ಬಗ್ಗೆ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಾಹಿತಿ ನೀಡಿದ್ದಾರೆ. ಸಿಜೆಐ ಬಿಆರ್ ಗವಾಯಿ ಅವರು ನವೆಂಬರ್ 23ರಂದು ನಿವೃತ್ತರಾದ ಬಳಿಕ ಸೂರ್ಯಕಾಂತ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ದೇಶದ 53ನೇ ಸಿಜೆಐ ಆಗಿ ನೇಮಕವಾಗಿರುವ ಬಿಆರ್ ಗವಾಯಿ ಫೆಬ್ರವರಿ 9, 2027ರವರೆಗೆ 15 ತಿಂಗಳುಗಳ ಕಾಲ ಸಿಜೆಐ ಆಗಿರಲಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಯಶವಂತಪುರದಿಂದ ನಾರಾಯಣ ಹೆಲ್ತ್ ಸಿಟಿಗೆ ಶ್ವಾಸಕೋಶ ರವಾನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹಿನ್ನೆಲೆ ಶ್ವಾಸಕೋಶ ರವಾನೆಗೆ ವೈದ್ಯರು ಮೆಟ್ರೋ ಆಯ್ಕೆ ಮಾಡಿಕೊಂಡಿದ್ದಾರೆ. ಕೇವಲ 61 ನಿಮಿಷದಲ್ಲಿ ಶ್ವಾಸಕೋಶದ ಜೊತೆಗೆ ವೈದ್ಯರು 31 ಕಿಲೋಮೀಟರ್ ದೂರದ ಆಸ್ಪತ್ರೆ ತಲುಪಿದ್ದಾರೆ. ಗ್ರೀನ್ ಲೈನ್ ಮತ್ತು ಯೆಲ್ಲೋ ಲೈನ್ನಲ್ಲಿ ಬಿಎಂಆರ್ಸಿಎಲ್ ಮತ್ತು ವೈದ್ಯಕೀಯ ತಂಡದ ಸಹಯೋಗದಲ್ಲಿ ಶ್ವಾಸಕೋಶವನ್ನ ರವಾನೆ ಮಾಡಲಾಗಿದೆ. ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ 2025ರ ಫೈನಲ್ಗೆ ಭಾರತ ಮಹಿಳೆಯರ ಟೀಮ್ ಲಗ್ಗೆ ಇಟ್ಟಿದೆ. ಎರಡನೇ ಸೆಮಿಫೈನಲ್ನಲ್ಲಿ ಆಸೀಸ್ ವಿರುದ್ಧ ಭಾರತ 5 ವಿಕೆಟ್ಗಳ ಬೃಹತ್ ಗೆಲುವು ಸಾಧಿಸಿದೆ. ನವಿ ಮುಂಬೈನಲ್ಲಿ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 49 ಓವರ್ 5 ಬಾಲ್ ನಷ್ಟಕ್ಕೆ 338 ರನ್ ಗಳಿಸಿತ್ತು.
ಭಾರತ 48 ಓವರ್ 3 ಬಾಲ್ಗಳಲ್ಲೇ 341 ರನ್ ಗಳಿಸಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಫೈನಲ್ ತಲುಪಿದೆ. ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ಸೆಣಸಾಟ ನಡೆಸಲಿದೆ.